ಶಿವಮೊಗ್ಗ ನಗರದಲ್ಲಿ ಕುರುಬ ಸಮಾಜಕ್ಕೆ ಬಹುದಿನಗಳ ಒಂದು ಕನಸು. ನಮ್ಮ ಒಂದು ಸಮುದಾಯ ಭವನ ಆಗಬೇಕಾಗಿತ್ತು. ಬೇರೆ ಬೇರೆ ಸಮುದಾಯದವರು ಎಲ್ಲರೂ ಸಮುದಾಯ ಭವನಗಳನ್ನು ಮಾಡ್ಕೊಂಡಿದ್ದಾರೆ. ನಾವು ಮಾಡಲಿಲ್ಲ ಅನ್ನೋದು ಒಂದು ಕೊರಗಿತ್ತು. ನಾಳೆ ದಿನ ಕನಕ ದಾಸರ ಸಮುದಾಯ ಭವನವನ್ನು ನಾವು ಈ ಜಾಗದಲ್ಲಿ ನಾಳೆ ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ಈ ಭೂಮಿ ಪೂಜೆಗೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಸ್ವಾಮೀಜಿಗಳಾದಂಥ ಕಾಗಿನೆಲೆ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂಥ ಹಿರಣ್ಯಪುರಿ ಸ್ವಾಮೀಜಿಯವರು ಮತ್ತು ನಮ್ಮ ಹೊಸದುರ್ಗ ಶಾಖಾ ಮಠದ ಶ್ರೀಗಳಾದಂಥ ಈಶ್ವರಾನಂದಪುರಿ ಸ್ವಾಮೀಜಿಯವರು ಮತ್ತು ಶಿವಮೊಗ್ಗದ ಕುರುಬರ ಜಡದೇವರ ಮಠದ ಸ್ವಾಮೀಜಿಗಳಾದಂಥ ಅಮೋಘ ಸಿದ್ದೇಶ್ವರಾನಂದರು ನಾಳೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಸಮಾಜದ ನಾಯಕರು ಮತ್ತು ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಆದಂಥ ಶ್ರೀಯುತ ಬೈರತಿ ಸುರೇಶ್ ಅವರು ಈ ಶಿಲಾನ್ಯಾಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ತಮ್ಮ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಮ್ಮ ಏನು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಂಥ ಶ್ರೀಯುತ ರಾಘವೇಂದ್ರ ಅವರು ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಚನ್ನಬಸಪ್ಪನವರು ಮತ್ತು ವಿಧಾನ ಪರಿಷತ್ತಿನ ಶಾಸಕರುಗಳಾದಂಥ ಶ್ರೀಯುತ ಅರುಣ್ ಅವರು, ಬಲ್ಕೀಶ್ ಬಾನು ಅವರು, ಧನಂಜಯ ಸರ್ಜಿ ಅವರು ಮತ್ತು ನಮ್ಮ MADBಯ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಗೌಡರು ಹಾಗೂ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ಸುಂದರೇಶ್ ಅವರು ಹಾಗೂ DCC ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ಮರಿಯಪ್ಪನವರು, ನಮ್ಮ ಸಮಾಜದ ರಾಜ್ಯ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರಾದಂಥ ಈರಣ್ಣವರು ಮತ್ತು ನಮ್ಮ ಹಿಂದುಳಿದ ವರ್ಗ ಮತ್ತು ಶೋಷಿತ ವರ್ಗದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ KM ರಾಮಚಂದ್ರಪ್ಪನವರು ಇವರೆಲ್ಲ ಭಾಗವಹಿಸ್ತಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಮೈಲಾರಪ್ಪನವರು ವಹಿಸ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಮುಖಂಡರು ಆದಂಥ ಶ್ರೀಯುತ KS ಈಶ್ವರಪ್ಪನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೂ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀಯುತ ಶ್ರೀಕಾಂತ್ ಅವರು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿ ನಾಳೆ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕುರುಬ ಸಂಘದ ಎಲ್ಲ ನಿರ್ದೇಶಕರುಗಳು ಪದಾಧಿಕಾರಿಗಳು ಇರ್ತಾರೆ. ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಂಗಸಂಸ್ಥೆಗಳು, ನಮ್ಮ ಸಮಾಜದ ಅಂಗಸಂಸ್ಥೆಗಳು ಅವರೆಲ್ಲರೂ ಭಾಗವಹಿಸ್ತಾರೆ. ಅವರ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಾರೆ. ನಮ್ಮ ಸಮಾಜದ ಬಂಧುಗಳಲ್ಲಿ ನಿಮ್ಮ ಮೂಲಕ ಮನವಿ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದಕ್ಕೆ ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ನೀವು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಸಹ ಕೊಡಬೇಕು. ನಾಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿ.